ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿಯಾಗಿರೋಂಥ ಕ್ಯಾರೆಟ್ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡಿ, ಒಂದು ದೊಡ್ಡದು ಎರಡರಿಂದ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ತುರಿದಿಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ. ಒಂಚೂರು ಕೊಬ್ಬರಿ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಆಪ್ಷನ್ ನಿಮ್ಗೆ ಯಾವುದಿದ್ರೆ ಅದು. ಒಂಚೂರು ಕೊತ್ತಂಬರಿ, ಈರುಳ್ಳಿ ಒಗ್ಗರಣೆಗೆ ನೋಡಿ ಅಷ್ಟೇ. ಆಮೇಲೆ ಇವಾಗ ಫಸ್ಟು ನಾನು ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಕೊಂಡು ಒಂಚೂರು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ, ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಕ್ಯಾರೆಟ್ ಜೊತೆಗೆ ಬೇಯುತ್ತದು. ಸೊ ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ನೀವು ಹಾಕ್ಕೋಬೋದು. ನಾನು ಕರ್ಬೇವಿನ ಸೊಪ್ಪಿಲ್ಲ ಆ್ಯಕ್ಚುಲಿ, ಅದಕ್ಕೆ ಹಾಕ್ಕೊಂಡಿಲ್ಲ. ಸೊ ನೋಡಿ, ಈ ಕಲರ್ ಆದರೆ ಸಾಕು. ಇವಾಗ ಇದಕ್ಕೇ ಕ್ಯಾರೆಟ್ ತುರಿದಿಟ್ಕೊಂಡಿರುತ್ತ ಕ್ಯಾರೆಟು, ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿನೂ ಅಷ್ಟೇ, ನಿಮ್ಗೆ ಆಪ್ಷನ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಖಾರ ಪುಡಿ, ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಏನು ಬೇಕಾನ ಹಾಕ್ಕೋಬೋದು ಖಾರಾಗಿ. ನೀವು ಮಕ್ಳಿಗೆ ಮಾಡ್ತಾ ಇರೋದಾದರೆ ಏನು ಹಾಕ್ದಿರ ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪು, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂಚೂರು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಸೊ ನೀರು ಹಾಕ್ಕೊಳ್ದಿರ ಹಂಗೆ ನಾವು ಫ್ರೈ ಮಾಡ್ತೀರಂದರೆ ಅದು ಆಗೋದಿಲ್ಲ, ಸೀದೋಗುತ್ತೆ, ತಡ ಹತ್ಕೊಳ್ಳುತ್ತೆ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕ್ಯಾರೆಟ್ ಬೆಂದೋಗುತ್ತೆ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಅಲ್ವ, ಸೊ ಬೇಗ ಬೆಂದೋಗುತ್ತೆ. ಸೊ ನೋಡಿ, ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ನಾನು ಪ್ಲೇಟ್ ಮುಚ್ಚಿಟ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಪಲ್ಯ ರೆಡಿ ಆಗೋಗುತ್ತೆ ನಿಮಗೆ. ತುಂಬ ಯೂಶ್ವಲಿ ನಾವೆಲ್ಲ ಚಪಾತಿಗೆ ತಿಂತೀರಿ ಕ್ಯಾರೆಟ್ ಪಲ್ಯನ, ಹಾಗೇ ತಿನ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೇದು ಕ್ಯಾರೆಟ್ ಪಲ್ಯ. ಸೊ ರೈಸ್ ಜೊತೆಗೆ ಸೈಡ್ಸ್ಗೆ ಇಲ್ಲ ಚಪಾತಿಗೆ ಇದರಲ್ಲಿ ಬೇಕಿದ್ರೂ ತಿನ್ಬೋದು. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.